ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿ ಕ್ರಿಯೇಷನ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಬ್ರೈಡಲ್ ಆಗಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಆ ಡಿಸೈನ್ ಯಾವ ಥರ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. 1 ಸೆಕೆಂಡ್. ಸೊ ಇಲ್ಲಿ ಮೊದಲಿಗೆ ನಾನು ಸೀರೆಗೆ ಲಾಕ್ ಮಾಡಿದ್ದೀನಿ. ಸೊ ಲಾಕ್ ಮಾಡಿಬಿಟ್ಟು 4 ಚೈನ್ 2 ಟೈಮ್ ಹಾಕ್ತಾ ಇದ್ದೀನಿ. ಸೊ 4 ಚೈನು 2 ಟೈಮ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಇಲ್ಲಿ ನಾನು 3 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿಗೆ ತ್ರಿಬಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಅಂದರೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ರೆ ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. 3 ಸರಿ ದಾರ ತೊಗೊಂಡ್ರೆ ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾನು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನಾನು ತ್ರಿಬಲ್ ಕ್ರೋಶನ ಮಾಡ್ತೀನಿ. ಅದು ಆದಮೇಲೆ 2 ಚೈನನ್ನು ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡ್ಬಿಟ್ಟು ಅಲ್ಲಿ ಏನು ತ್ರಿಬಲ್ ಕ್ರೋಶ ಮಾಡಿದ್ದೀವಲ್ವ ಅದರ ಒಳಗಡೆಯಿಂದ ದಾರನ ಮೇಲೆ ಕೆತ್ತಿ ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಒಟ್ಟು ಟೋಟಲಾಗಿ 12 ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಒಂಥರ ಸ್ಲ್ಯಾಂಟಿಂಗ್ ಆರ್ಚ್ ಅಂತಲೇ ಹೇಳ್ಬೋದು. ಸೊ ಬೇಸಿಕ್ ಲೈನ್ ಮಾತ್ರ ನಮಗೆ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಬಂದುಬಿಡುತ್ತೆ. ಸೊ ತುಂಬ ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ನ್ಯೂ ಡಿಸೈನ್, ಟ್ರೆಂಡಲ್ಲಿ ಬಂದಿರೋ ಡಿಸೈನು ಇದು. ಸೊ ಈ ಡಿಸೈನ್ ಅಂತೂ ಹಳೇದಲ್ವೇ ಅಲ್ವಾ, ಟ್ರೆಂಡಿಂಗಲ್ಲಿ. ಇದರಲ್ಲಿ ಈ ಡಿಸೈನಲ್ಲಿ 3 ಇಂದ 4 ಡಿಸೈನ್ಸ್ ನಾವು ವೆರಿಫೈ ಮಾಡ್ಕೋಬೋದು. ಸೊ ಅದು ಕೂಡ ಹೇಗೆ ಮಾಡ್ಬೋದು ಅನ್ನೋದು ಐಡಿಯಾ ಕೂಡ ನಿಮಗೆ ಒಂದು ಸೀರೆ ಹಾಕ್ತಾ ಬಂದುಬಿಡುತ್ತೆ. ಸೊ ನೀವು ಆ ಥರ ಟ್ರೈ ಮಾಡಿ. ಇಲ್ಲಿ ನಾನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿದ್ದೀನಿ. ಸೊ ಲಾಕ್ ಆದಮೇಲೆ ಮತ್ತೆ 4 ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಬೇಸ್ ಲೈನ್ ಅಂತೂ ತುಂಬ ಈಸಿ ಇದೆ, ತುಂಬ ಸಿಂಪಲ್ ಕೂಡ ಇದೆ. ನೀವು ಟ್ರೈ ಮಾಡ್ಬೋದು ಹಾಗೆ. ಸೊ ಇಲ್ಲಿ ನಾನು ಏನು ಸ್ಟಾರ್ಟಿಂಗಲ್ಲಿ 4 ಚೈನು 2 ಟೈಮ್ಸ್ ಹಾಕಿದ್ದೀನಿ. ಸೊ ಇಲ್ಲಿ ಒಂದು ಆರ್ಚ್ ಬಂದಮೇಲೆ ಇಲ್ಲಿ ಮಿಡಿಲಲ್ಲಿ ನಮ್ಗೆ ಏನಾಗುತ್ತೆ 4 ಚೈನು 3 ಟೈಮ್ಸ್ ಬರುತ್ತೆ. ಸೊ 4 ಚೈನು 3 ಟೈಮು ಮತ್ತು ಒಂದು ಆರ್ಚು ಮತ್ತು 3 ಚೈನು 3 ಟೈಮು 4 ಚೈನ್ ಬರುತ್ತೆ. ಆ ಥರ ನಾವು ಕನ್ಸಿಡರ್ ಮಾಡ್ಕೊಂಡು ಬೇಸ್ ಲೈನನ್ನು ನೀವು ಕಂಪ್ಲೀಟಾಗಿ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶ ಮಾತ್ರ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಈ ಥರ ನಿಮಗೆ ಬೇಸಿಕ್ ಲೈನ್ ಫುಲ್ ಈ ಥರ ಬಂದುಬಿಡುತ್ತೆ. ಸೊ ನಾನು ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಸೆಕೆಂಡ್ ಲೈನ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಪಲ್ಲು ಏನು ಕಲರ್ ಇದೆ ಅಲ್ವಾ ಆ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಸೊ ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ. ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ, ಯಾಕಂದರೆ ಓಪನ್ ಆದರೆ ಫುಲ್ ಸ್ಯಾರಿ ಬಂದುಬಿಡೋ ಚಾನ್ಸಸ್ ಇರುತ್ತೆ. ನೀವು ಏನು ಕ್ರೋಶ ವರ್ಕ್ ಮಾಡ್ತಾ ಇರುವಾಗ ಫಸ್ಟ್ ಗಂಟು ಏನು ಹಾಕ್ತಿರಲ್ವ ಸೀರೆಗೆ ಅದು ತುಂಬ ಸೆಕ್ಯೂರಾಗಿರಬೇಕು ಫ್ರೆಂಡ್ಸ್. ಆ ಥರ ನೀವು ನೋಡ್ಕೊಳ್ಳಿ. ಸೊ ಇಲ್ಲಿ ನಾನು ಲಾಕ್ ಹಾಕಿದಾದಮೇಲೆ 4 ಚೈನ್ ಇರೋ ಕಡೆಗೆ 4 ಚೈನನ್ನು ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸೊ 4 ಚೈನ್ ಹಾಕಿ ಲಾಕ್ ಆದಮೇಲೆ ಇನ್ನೂ ಒಂದು 4 ಚೈನಲ್ಲಿ 2 ಸಿಂಗಲ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಸೊ 2 ಸಿಂಗಲ್ ಲಾಕ್ನ ಮಾಡಿಬಿಟ್ಟು ಡೈರೆಕ್ಟಾಗಿ ಸೂಜಿ ಮೇಲೆ 1 ಸರಿ ದಾರನ ತೊಗೊಂಡ್ಬಿಟ್ಟು ಅಲ್ಲಿ ನಾವೇನು ಡಬಲ್ ಕ್ರೋಶ ಹಾಕಿಬಿಟ್ಟು 3 ಚೈನ್ ಹಾಕಿದ್ದೀವಲ್ಲದು ಗ್ಯಾಪ್ ಇರುತ್ತೆ ನಿಮಗೆ, ನೀವು ಕಾಣಿಸ್ತಾ ಇದೆ ಅಲ್ವಾ ಈ ಕಡೆ ಆರ್ಚು ರೈಟಲ್ಲಿ ನಿಮಗೇನು ಫ್ರೀ ಇಲ್ಲ, ದಾರ ಥರ ಕಾಣಿಸ್ತಾ ಇದೆ ನೋಡಿ ಚೈನ್ ಸ್ಟಿಚ್ಚು, ಅಲ್ಲಿಗೆ ನಾವು ಮತ್ತೆ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ ಈ ಕಡೆ 12 ಡಬಲ್ ಕ್ರೋಶ ಹಾಕಿದ್ದೀವಿ. ಸೊ ಇಲ್ಲಿ ನಮಗೆ 9 ಡಬಲ್ ಕ್ರೋಶ ಕುತ್ಕೊಳ್ಳುತ್ತೆ. ಸೊ ಕ್ಲೀನಾಗಿ ನೋಡ್ಕೊಳ್ಳಿ. 9 ಆದರೂ ಹಾಕ್ಬೋದು, ಇಲ್ಲ ಸ್ವಲ್ಪ ನೀವು ಟೈಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹಾಕೊಂಡ್ರೂ ಕರೆಕ್ಟಾಗಿ 10, 11 ಈ ಥರನೂ ಬಂದುಬಿಡುತ್ತೆ. ಸೊ ಇಲ್ಲಿ ನಾನು 12 ಡಬಲ್ ಕ್ರೋಶನ ಈ ಕಡೆ ಹಾಕಿದ್ದೀನಿ. ಸೊ ಈ ಕಡೆಗೆ ನಾನು 9 ಡಬಲ್ ಕ್ರೋಶನ ಹಾಕಿಬಿಟ್ಟು ದಾರ ಉದ್ದನ ಎಳೆದ್ಬಿಟ್ಟು ಒಂದು ಲೀಫ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಲೀಫು ನಾನು ಹಾಕ್ತಾ ಇರೋದು. ಈ ಪ್ಲೇಸಲ್ಲಿ ನೀವು ಹ್ಯಾಂಗಿಂಗ್ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಲೀಫ್ ಯೂಸ್ ಮಾಡ್ತಾಯಿದ್ದೀನಿ. ಇದ್ರಿಗಿಂತ ನೀವು ದೊಡ್ಡ ಲೀಫ್ ಕೂಡ ಯೂಸ್ ಮಾಡ್ಬೋದು, ಅದು ಕೂಡ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ನಾನು ಚಿಕ್ಕ ಲೀಫನ್ನು ಯೂಸ್ ಮಾಡಿರೋದು. ಸೊ ಲೀಫ್ ಯೂಸ್ ಆಗಿ ಲಾಕ್ ಆದಮೇಲೆ ಅಲ್ಲಿ ನಾವು ಏನು 12 ಡಬಲ್ ಕ್ರೋಶ ಹಾಕಿದ್ದೀವಲ್ವ ಅಲ್ಲಿಗೆ ನಾನು ಒಂದೊಂದು ಸ್ಮಾಲ್ ಸೈಜಲ್ಲಿರೋ ಗೋಲ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಒಂದು ಸ್ಮಾಲ್ ಸೈಜ್ ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ಕಿಪ್ ಮಾಡಬೇಕು. ಒಂದು ಸ್ಕಿಪ್ಪನ್ನು ಮಾಡಿಬಿಟ್ಟು ಮತ್ತೆ ಅಂದರೆ ಟೋಟಲಾಗಿ ನಾನು 5 ಬೀಡನ್ನು ಯೂಸ್ ಮಾಡಿರೋದು.
ಸೊ ನೋಡಿ ಆರ್ಚ್ ನಮಗೆ ಈ ಥರ ಕನ್ಸಿಡರ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ನಾನು 4 ಚೈನ್ ಇರೋ ಕಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಲಾಕ್ ಆದಮೇಲೆ 4 ಚೈನನ್ನು ಹಾಕಿ 4 ಚೈನ್ ಎಲ್ಲಿ ಬರುತ್ತೋ ಆ ಪ್ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ನೀವು ಅಬ್ಸರ್ವ್ ಮಾಡಿಬಿಟ್ಟು ಹಾಕಿದರೆ 100% ಶೋರಾಗಿ ಬರುತ್ತೆ ಫ್ರೆಂಡ್ಸ್. ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು 5 ನಿಮಿಷ ಪೇಷನ್ಸಿಂದ ನೋಡಿದರೆ ನೀವು ಆರಾಮಾಗಿ ಕಲಿಬೋದು ಮನೇಲಿ ಕೂತ್ಕೊಂಡ್ಬಿಟ್ಟು. ಸೊ ಏನಾದರೂ ಒಂದು ಟ್ರೈ ಇದ್ದರೆ 1 ಇಲ್ಲ 2 ಇಲ್ಲ 3 ಇಲ್ಲ 4 ಟೈಮ್ ಆದರೂ ಟ್ರೈ ಮಾಡಿ ಅಂತ ಹೇಳ್ತಾರಲ್ಲ, ಅವಾಗ ಖಂಡಿತವಾಗ್ಲೂ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನೀವು ಒಂದು ಸರಿ ನೋಡಿಕೊಂಡ್ರೆ ಗೊತ್ತಾಗಿಲ್ಲ ಅಂದರೆ ಇದೇ ವಿಡಿಯೋನ ಒಂದು 2-3 ಸರಿ ನೋಡ್ಕೊಳ್ಳಿ. ಸೊ ಆವಾಗ ಕನ್ಫರ್ಮ್ ಆಗಿ ನಿಮಗೆ ಬರುತ್ತೆ. ಸೊ ಇಲ್ಲಿ ಕೂಡ ನಾನು 4 ಚೈನ್ ಇರೋ ಕಡೆಗೆ ಲಾಕೆಲ್ಲ ಆದಮೇಲೆ ಮತ್ತೆ ನಾನು ತಿರುಗು ಇಲ್ಲಿ ಕೂಡ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಎರಡಕ್ಕೊಂದು ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. ಸೊ ಫುಲ್ ಕಂಪ್ಲೀಟ್ ಸ್ಯಾರಿ ಲುಕ್ಕನ್ನು ಇದೇ ಥರ ಮಾಡಬೇಕು. ಸೊ ನಿಮಗೆ ಅದು ಕೂಡ ಕಂಪ್ಲೀಟ್ ಆದಮೇಲೆ ಯಾವ ಲುಕ್ ಕಾಣಿಸುತ್ತೆ, ಹೇಗೆ ಅನಿಸುತ್ತೆ ಈ ಡಿಸೈನ್ಸು ಅನ್ನೋದು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ. ಸೊ ಅದು ನೆನಪಿಂದ ಇಟ್ಕೊಳ್ಳಿ. ಡಬಲ್ ಕ್ರೋಶ ಮಾತ್ರ ನೀವು ಕರೆಕ್ಟಾಗಿ ಕನ್ಸಿಡರ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ಆ ಕಡೆ ಈ ಕಡೆ ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಚೆನ್ನಾಗಿ ಆರ್ಚ್ ಬರುತ್ತೆ. ತುಂಬ ಬ್ರೈಡಲ್ ಲುಕ್ ಅಂತಲೇ ಕೊಡ್ಬೋದು. ಸೊ ಹೆಂಗೆ ಅನಿಸುತ್ತೆ ಅಂದರೆ ಒಂಥರ ಟ್ರೆಡಿಷ್ನಲ್ ಲುಕ್ಕು ಬಂದುಬಿಡುತ್ತೆ ಈ ಸೀರೆಗೆ ಅಂತಲೇ ಹೇಳ್ಬೋದು. ಅಷ್ಟು ಸೂಪರಾಗಿ ಅನ್ನಿಸ್ತಾಯಿತ್ತು ಡಿಸೈನ್ಸ್ ಬಂದು. ನಾನು ಸ್ಯಾಂಪಲ್ ಪೀಸ್ ಮೇಲೆ ಯೂಸ್ ಮಾಡಿ ನೋಡಿದಾಗೂ ತುಂಬಾ ಲುಕ್ ಅನ್ನಿಸ್ತಾಯಿತ್ತು. ಇನ್ನು ಕಲರ್ ಕಾಂಬಿನೇಷನಲ್ಲಿ ನೀವು ಡಿಸೈನ್ಸ್ ಏನಾದರೂ ಹಾಕ್ತಾಯಿದ್ರೆ ಅಂತೂ ತುಂಬಾ ಸೂಪರಾಗಿ ಕಾಣಿಸುತ್ತೆ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಸೊ ಆ ಥರ ನೋಡಿ, ನಾನು ಆರ್ಚ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ. ಸೊ ಫುಲ್ ಕಂಪ್ಲೀಟ್ ಆದಮೇಲೆ ಫುಲ್ ಫೈನಲ್ ಲುಕ್ ಹೇಗೆ ಅನ್ನಿಸ್ತಾ ಇತ್ತು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಫುಲ್ ಸ್ಯಾರಿ ಕಂಪ್ಲೀಟ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಈ ಥರ ಇದೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಾಣಿಸ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ಡಿಸೈನ್ಸು ಅಂತ. ನಾನು 120 ಎಳೆ ದಾರನ ತೊಗೊಂಡ್ಬಿಟ್ಟು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ಬೇಕು ಅನ್ನೋದಾದರೆ ಇಲ್ಲಿ ಇನ್ನೊಂದು ಟಿಪ್ ಹೇಳಬೇಕು ಅಂದರೆ, ನೀವು ಈ ಕಡೆ ಏನು ಫ್ರೀ ಪ್ಲೇನ್ ಬಿಟ್ಟಿದ್ದೀರಾ ನೋಡಿ, ಅಲ್ಲಿ ಕೂಡ ನೀವು ಬೀಡ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಅಲ್ಲಿ ಕೂಡ ಬೀಡ್ಸ್ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಒಂದು ಸೈಡ್ ಮಾತ್ರ ಬೀಡ್ಸ್ ಇರಲಿ ಅನ್ನೋ ರೀಸನ್ಗೆ ಈ ಥರ ಮಾಡಿರ್ಬೋದು. ಸೊ ನೀವು ವೆರಿಫೈ ಮಾಡ್ಕೊಂಡು ಕಟ್ಕೊಳ್ತೀನಿ ಅಂದರೆ ಈ ಕಡೆ ಕೂಡ ಬೀಡ್ಸನ್ನು ಹಾಕಿಬಿಟ್ಟು ನೀವು ಕಟ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವತ್ತಿನ ಡಿಸೈನ್ಸ್ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಡಿಸೈನ್ಸ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಇದಕ್ಕೆ ನೀವು ಚಾರ್ಜ್ ಫಿಕ್ಸ್ ಮಾಡಬೇಕು ಅಂದರೆ 450ಇಂದ 550ವರೆಗೂ ಚಾರ್ಜ್ನ ಫಿಕ್ಸ್ ಮಾಡ್ಬೋದು. ಏರಿಯಾ ವೈಸ್ ನೋಡ್ಕೊಂಡು ಚಾರ್ಜ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು.